ಇರೋ ಪ್ರಶ್ನೆ 2.5 ವರ್ಷ ಮುಗ್ದು ಹೋಗಿದೆ. ಈ 3+2 ಅನ್ನೋ ರೀತಿಯಲ್ಲಿ ಏನಾದ್ರೂ ಆಗತ್ತಾ ಅಂತ? 3 ವರ್ಷ ಆಗೋಗ್ಲಿ, ಇನ್ನೊಂದ್ 6 ತಿಂಗಳಲ್ಲಿ ದಾಖಲೆನೂ ಆಗತ್ತೆ, ಬಜೆಟ್ ಆಗತ್ತೆ, ಅಧಿವೇಶನವೂ ಆಗತ್ತೆ, 2 ವರ್ಷ ಪಕ್ಷ ಸಂಘಟನೆ, ಮುಂದಿನ ಚುನಾವಣೆ ಪ್ರಿಪರೇಷನ್ಗೂ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಸಿಗುತ್ತೆ. ಸೊ ವಿಲ್ ದಿಸ್ ಬಿ 3+2? ಈ 50-50 ಗಿಂತ 3+2 ಆಗೋ ಸಾಧ್ಯತೆಗಳು ಇದೆಯಾ ಅಂತ? ಬಹುಶಃ ಹಾಗೆ ಆಗ್ಬೋದು ಅಂತ ಇತ್ತೀಚಿನ ಕೆಲ ಬೆಳವಣಿಗೆಗಳು ನೋಡಿದ್ರೆ ಹಾಗೆ ಆಗುತ್ತೆ ಅಂತ ಅನ್ಸುತ್ತೆ. ಇವತ್ತು ರಾತ್ರಿ ಹಗಲಾಗದ್ರೊಳಗೆ ಏನು ನಾಯಕತ್ವ ಬದಲಾಗಿ ಹೊಸ ನಾಯಕತ್ವ ಹುಟ್ಕೊಳ್ತಾನೆ ಅಂತ ಅಲ್ಲ. ಬಹುಶಃ ಅದೊಂದು ಪ್ರೊಸೆಸ್. ಆ ಪ್ರೊಸೆಸ್ ಗೆ ಟೈಮ್ ತಗೊಳ್ಬೇಕಾಗತ್ತೆ. ನೀವು ಮೆಸೇಜಿಂಗ್ ಮಾಡ್ಬೇಕಾಗತ್ತೆ. ಈಗ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಈಗ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿರೋದು, ಇದೊಂದು ಪಾಸಿಟಿವ್ ಆ ಚಿತ್ರಗಳು ಮೀಡಿಯಾದಲ್ಲಿ ಬರೋದು. ಅಂದ್ರೆ ನಮ್ಮ ಮಧ್ಯೆ ನೋಡಿ, ಕುರ್ಚಿಗಾಗಿ ಸಂಘರ್ಷ ಎಲ್ಲ ಪಕ್ಷಗಳಲ್ಲಿ ಇರುವಂತದ್ದೇ, ಅದು ಸಹಜ. ಅಧಿಕಾರಕ್ಕಾಗಿ ನಾನು ನಾಯಕ ಆಗ್ಬೇಕು ಅನ್ನೋ ಒಂದು ಸಹಜ ಅಭಿಪ್ರಾಯಗಳು ಅಥವಾ ಒಲವುಗಳು ರಾಜಕಾರಣಿಗಳಲ್ಲಿ ಬರುವಂತದ್ದು. ಯಾರು ಕೂಡ ಸನ್ಯಾಸಿ ಕೇವಲ ಪಕ್ಷಗಳಲ್ಲಿ ಈ ರೀತಿಯಾದಂತಹ ಸಂಘರ್ಷಗಳು ಇರ್ತವೆ ನಾಯಕತ್ವಕ್ಕಾಗಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲೂ ಕೂಡ ನಿರ್ಮಾಣ ಆಗಿದೆ. ಅದನ್ನ ಸರಿಯಾಗಿ ಹೈಕಮಾಂಡ್ ಬಹುಶಃ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅವರಿಬ್ಬರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೋಸ್ಕರ ನೀವು ಸೇರ್ಕೊಳ್ಳಿ, ಪರಸ್ಪರ ಇಬ್ಬರ ಮನೆಯಲ್ಲೂ ಕೂಡ ಮೀಟಿಂಗ್ ಆಗ್ಲಿ ಅಂತ. ಸೊ ಈ ಮೆಸೇಜಿಂಗ್ ಆಗಿದೆ. ಎಲ್ಲೂ ಕೂಡ ಇಬ್ರು ಕೂಡ ತಮ್ಮ ಮಧ್ಯೆ ಸಂಘರ್ಷ ಇದೆ ಅನ್ನೋದನ್ನ ತೋರಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಮೀಟಿಂಗ್ ಆದ ನಂತರ ಕೊಟ್ಟ ಮಾತಿನ ಬಗ್ಗೆ ಪತ್ರಕರ್ತರೊಬ್ರು ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯ ಅವರು ಸ್ವಲ್ಪ ಸಿಟ್ಟಾದ್ರೂ ಯಾವುದೇ ರೀತಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅದಕ್ಕೆ ನಾವು ಒಪ್ಕೊಳ್ತೇವೆ ಅಂತ ಹೇಳಿ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಎಲ್ಲೂ ಕೂಡ ಡಿನೈ ಮಾಡಿಲ್ಲ. ನೋಡಿ, ಇವರು ಕೊಟ್ಟ ಮಾತಿನ ಬಗ್ಗೆ ಅಥವಾ ಒಪ್ಪಂದ ಆದ ಬಗ್ಗೆ ಡಿ ಕೆ ಶಿ ಅವರು ಪರೋಕ್ಷವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯ ವಾಗ್ದಾನ ಅಥವಾ ಭರವಸೆಗಳು ಹೈಕಮಾಂಡ್ ಕೊಟ್ಟೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಡಿನೈ ಮಾಡಿಲ್ಲ. ಅಥವಾ ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. 2.5 ವರ್ಷಗಳ ನಂತರ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಾಗ್ದಾನ ಕೊಟ್ಟೇ ಇಲ್ಲ ಅಂತ ಹೇಳಿ ಹೈಕಮಾಂಡ್ ನ ಯಾವ ಒಬ್ಬ ನಾಯಕರು ಕೂಡ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಮಾಡಿಲ್ಲ. ಸೊ ಹೀಗಾಗಿ ಇಬ್ಬರನ್ನ ಕರೆಸಿ ಬಹುಶಃ 2.5 ವರ್ಷಗಳ ಹಿಂದೆ ಯಾವ ಮಾತುಕತೆ ನಡೆದಿತ್ತು ಅದನ್ನ ನೆನಪಿಸುವ ಕೆಲಸವನ್ನು ಬಹುಶಃ ಹೈಕಮಾಂಡ್ ಮಾಡಬಹುದು. ಬಹುಶಃ ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು. ಯಾಕೆ ಭವಿಷ್ಯದ ದೃಷ್ಟಿಕೋನದಿಂದ 2.5 ವರ್ಷಗಳ ನಂತರ ಪಕ್ಷದ ಸಂಘಟನೆ ಇರ್ಬೋದು, ಪಕ್ಷವನ್ನ ಮುನ್ನಡೆಸುವಂತ ಕೆಲಸ, ಅದರ ಜವಾಬ್ದಾರಿಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೋಗುತ್ತೆ. ಹೀಗಿರ್ಬೇಕಾದ್ರೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಬೇಕಂತಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಜವಾಬ್ದಾರಿಗಳಿರುತ್ತೆ. ಸೊ ಹಾಗಾಗಿ ಆ ಭವಿಷ್ಯವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ನಿಲುವುಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಸ್ವಲ್ಪ ಟೋನ್ ಡೌನ್ ಆದಾಗೆ ಕಾಣ್ತಾ ಇದೆ. ರೈಟ್, ದಯವಿಟ್ಟು ಸಂಪರ್ಕದಲ್ಲಿ ರಾಗ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ಇಲ್ಲಿ ಈ ಪ್ರಶ್ನೆ 2.5 ವರ್ಷ ಮುಗ್ದು ಹೋಗಿದೆ. ಈ 3+2 ಅನ್ನೋ ರೀತಿಯಲ್ಲಿ ಏನಾದ್ರೂ ಆಗತ್ತಾ ಅಂತ? 3 ವರ್ಷ ಆಗೋಗ್ಲಿ, ಇನ್ನೊಂದ್ 6 ತಿಂಗಳಲ್ಲಿ ದಾಖಲೆನೂ ಆಗತ್ತೆ, ಬಜೆಟ್ ಆಗತ್ತೆ, ಅಧಿವೇಶನವೂ ಆಗತ್ತೆ, 2 ವರ್ಷ ಪಕ್ಷ ಸಂಘಟನೆ, ಮುಂದಿನ ಚುನಾವಣೆ ಪ್ರಿಪರೇಷನ್ಗೂ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಸಿಗುತ್ತೆ. ಸೊ ವಿಲ್ ದಿಸ್ ಬಿ 3+2? ಈ 50-50 ಗಿಂತ 3+2 ಆಗೋ ಸಾಧ್ಯತೆಗಳು ಇದೆಯಾ ಅಂತ? ಬಹುಶಃ ಹಾಗೆ ಆಗ್ಬೋದು ಅಂತ ಇತ್ತೀಚಿನ ಕೆಲ ಬೆಳವಣಿಗೆಗಳು ನೋಡಿದ್ರೆ ಹಾಗೆ ಆಗುತ್ತೆ ಅಂತ ಅನ್ಸುತ್ತೆ. ಇವತ್ತು ರಾತ್ರಿ ಹಗಲಾಗದ್ರೊಳಗೆ ಏನು ನಾಯಕತ್ವ ಬದಲಾಗಿ ಹೊಸ ನಾಯಕತ್ವ ಹುಟ್ಕೊಳ್ತಾನೆ ಅಂತ ಅಲ್ಲ. ಬಹುಶಃ ಅದೊಂದು ಪ್ರೊಸೆಸ್. ಆ ಪ್ರೊಸೆಸ್ ಗೆ ಟೈಮ್ ತಗೊಳ್ಬೇಕಾಗತ್ತೆ. ನೀವು ಮೆಸೇಜಿಂಗ್ ಮಾಡ್ಬೇಕಾಗತ್ತೆ. ಈಗ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಈಗ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿರೋದು, ಇದೊಂದು ಪಾಸಿಟಿವ್ ಆ ಚಿತ್ರಗಳು ಮೀಡಿಯಾದಲ್ಲಿ ಬರೋದು. ಅಂದ್ರೆ ನಮ್ಮ ಮಧ್ಯೆ ನೋಡಿ, ಕುರ್ಚಿಗಾಗಿ ಸಂಘರ್ಷ ಎಲ್ಲ ಪಕ್ಷಗಳಲ್ಲಿ ಇರುವಂತದ್ದೇ, ಅದು ಸಹಜ. ಅಧಿಕಾರಕ್ಕಾಗಿ ನಾನು ನಾಯಕ ಆಗ್ಬೇಕು ಅನ್ನೋ ಒಂದು ಸಹಜ ಅಭಿಪ್ರಾಯಗಳು ಅಥವಾ ಒಲವುಗಳು ರಾಜಕಾರಣಿಗಳಲ್ಲಿ ಬರುವಂತದ್ದು. ಯಾರು ಕೂಡ ಸನ್ಯಾಸಿ ಕೇವಲ ಪಕ್ಷಗಳಲ್ಲಿ ಈ ರೀತಿಯಾದಂತಹ ಸಂಘರ್ಷಗಳು ಇರ್ತವೆ ನಾಯಕತ್ವಕ್ಕಾಗಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲೂ ಕೂಡ ನಿರ್ಮಾಣ ಆಗಿದೆ. ಅದನ್ನ ಸರಿಯಾಗಿ ಹೈಕಮಾಂಡ್ ಬಹುಶಃ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅವರಿಬ್ಬರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೋಸ್ಕರ ನೀವು ಸೇರ್ಕೊಳ್ಳಿ, ಪರಸ್ಪರ ಇಬ್ಬರ ಮನೆಯಲ್ಲೂ ಕೂಡ ಮೀಟಿಂಗ್ ಆಗ್ಲಿ ಅಂತ. ಸೊ ಈ ಮೆಸೇಜಿಂಗ್ ಆಗಿದೆ. ಎಲ್ಲೂ ಕೂಡ ಇಬ್ರು ಕೂಡ ತಮ್ಮ ಮಧ್ಯೆ ಸಂಘರ್ಷ ಇದೆ ಅನ್ನೋದನ್ನ ತೋರಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಮೀಟಿಂಗ್ ಆದ ನಂತರ ಕೊಟ್ಟ ಮಾತಿನ ಬಗ್ಗೆ ಪತ್ರಕರ್ತರೊಬ್ರು ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯ ಅವರು ಸ್ವಲ್ಪ ಸಿಟ್ಟಾದ್ರೂ ಯಾವುದೇ ರೀತಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅದಕ್ಕೆ ನಾವು ಒಪ್ಕೊಳ್ತೇವೆ ಅಂತ ಹೇಳಿ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಎಲ್ಲೂ ಕೂಡ ಡಿನೈ ಮಾಡಿಲ್ಲ. ನೋಡಿ, ಇವರು ಕೊಟ್ಟ ಮಾತಿನ ಬಗ್ಗೆ ಅಥವಾ ಒಪ್ಪಂದ ಆದ ಬಗ್ಗೆ ಡಿ ಕೆ ಶಿ ಅವರು ಪರೋಕ್ಷವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯ ವಾಗ್ದಾನ ಅಥವಾ ಭರವಸೆಗಳು ಹೈಕಮಾಂಡ್ ಕೊಟ್ಟೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಡಿನೈ ಮಾಡಿಲ್ಲ. ಅಥವಾ ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. 2.5 ವರ್ಷಗಳ ನಂತರ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಾಗ್ದಾನ ಕೊಟ್ಟೇ ಇಲ್ಲ ಅಂತ ಹೇಳಿ ಹೈಕಮಾಂಡ್ ನ ಯಾವ ಒಬ್ಬ ನಾಯಕರು ಕೂಡ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಮಾಡಿಲ್ಲ. ಸೊ ಹೀಗಾಗಿ ಇಬ್ಬರನ್ನ ಕರೆಸಿ ಬಹುಶಃ 2.5 ವರ್ಷಗಳ ಹಿಂದೆ ಯಾವ ಮಾತುಕತೆ ನಡೆದಿತ್ತು ಅದನ್ನ ನೆನಪಿಸುವ ಕೆಲಸವನ್ನು ಬಹುಶಃ ಹೈಕಮಾಂಡ್ ಮಾಡಬಹುದು. ಬಹುಶಃ ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು. ಯಾಕೆ ಭವಿಷ್ಯದ ದೃಷ್ಟಿಕೋನದಿಂದ 2.5 ವರ್ಷಗಳ ನಂತರ ಪಕ್ಷದ ಸಂಘಟನೆ ಇರ್ಬೋದು, ಪಕ್ಷವನ್ನ ಮುನ್ನಡೆಸುವಂತ ಕೆಲಸ, ಅದರ ಜವಾಬ್ದಾರಿಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೋಗುತ್ತೆ.
ಹೀಗಿರ್ಬೇಕಾದ್ರೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಬೇಕಂತಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಜವಾಬ್ದಾರಿಗಳಿರುತ್ತೆ. ಸೊ ಹಾಗಾಗಿ ಆ ಭವಿಷ್ಯವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ನಿಲುವುಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಸ್ವಲ್ಪ ಟೋನ್ ಡೌನ್ ಆದಾಗೆ ಕಾಣ್ತಾ ಇದೆ. ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ ರಾಘವ್. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ಇಲ್ಲಿ ಈ ಪ್ರಶ್ನೆ 2.5 ವರ್ಷ ಮುಗ್ದು ಹೋಗಿದೆ. ಈ 3+2 ಅನ್ನೋ ರೀತಿಯಲ್ಲಿ ಏನಾದ್ರೂ ಆಗತ್ತಾ ಅಂತ, 3 ವರ್ಷ ಆಗೋಗ್ಲಿ, ಇನ್ನೊಂದ್ 6 ತಿಂಗಳಲ್ಲಿ ದಾಖಲೆನೂ ಆಗತ್ತೆ, ಬಜೆಟ್ ಆಗತ್ತೆ, ಅಧಿವೇಶನವೂ ಆಗತ್ತೆ, 2 ವರ್ಷ ಪಕ್ಷ ಸಂಘಟನೆ, ಮುಂದಿನ ಚುನಾವಣೆ ಪ್ರಿಪರೇಷನ್ಗೂ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಸಿಗುತ್ತೆ. ಸೊ ವಿಲ್ ದಿಸ್ ಬಿ 3+2? ಈ 50-50ಗಿಂತ 3+2 ಆಗೋ ಸಾಧ್ಯತೆಗಳು ಇದೆಯಾ ಅಂತ? ಬಹುಶಃ ಹಾಗೆ ಆಗ್ಬೋದು ಅಂತ ಇತ್ತೀಚಿನ ಕೆಲ ಬೆಳವಣಿಗೆಗಳು ನೋಡಿದ್ರೆ ಹಾಗೆ ಆಗುತ್ತೆ ಅಂತ ಅನ್ಸುತ್ತೆ. ಇವತ್ತು ರಾತ್ರಿ ಹಗಲಾಗದ್ರೊಳಗೆ ಏನು ನಾಯಕತ್ವ ಬದಲಾಗಿ ಹೊಸ ನಾಯಕತ್ವ ಹುಟ್ಕೊಳ್ತಾನೆ ಅಂತ ಅಲ್ಲ. ಬಹುಶಃ ಅದೊಂದು ಪ್ರೊಸೆಸ್. ಆ ಪ್ರೊಸೆಸ್ ಗೆ ಟೈಮ್ ತಗೊಳ್ಬೇಕಾಗತ್ತೆ, ನೀವು ಮೆಸೇಜಿಂಗ್ ಮಾಡ್ಬೇಕಾಗತ್ತೆ. ಈಗ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಈಗ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿರೋದು, ಇದೊಂದು ಪಾಸಿಟಿವ್ ಆ ಚಿತ್ರಗಳು ಮೀಡಿಯಾದಲ್ಲಿ ಬರೋದು. ಅಂದ್ರೆ ನಮ್ಮ ಮಧ್ಯೆ ನೋಡಿ, ಕುರ್ಚಿಗಾಗಿ ಸಂಘರ್ಷ ಎಲ್ಲ ಪಕ್ಷಗಳಲ್ಲಿ ಇರುವಂತದ್ದೇ, ಅದು ಸಹಜ. ಅಧಿಕಾರಕ್ಕಾಗಿ ನಾನು ನಾಯಕ ಆಗ್ಬೇಕು ಅನ್ನೋ ಒಂದು ಸಹಜ ಅಭಿಪ್ರಾಯಗಳು ಅಥವಾ ಒಲವುಗಳು ರಾಜಕಾರಣಿಗಳಲ್ಲಿ ಬರುವಂತದ್ದು. ಯಾರು ಕೂಡ ಸನ್ಯಾಸಿ ಅಲ್ಲ. ಇದು ಕೇವಲ ಪಕ್ಷಗಳಲ್ಲಿ ಈ ರೀತಿಯಾದಂತ ಸಂಘರ್ಷಗಳು ಇರ್ತವೆ ನಾಯಕತ್ವಕ್ಕಾಗಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲೂ ಕೂಡ ನಿರ್ಮಾಣ ಆಗಿದೆ. ಅದನ್ನ ಸರಿಯಾಗಿ ಹೈಕಮಾಂಡ್ ಬಹುಶಃ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅವರಿಬ್ಬರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೋಸ್ಕರ ನೀವು ಸೇರ್ಕೊಳ್ಳಿ, ಪರಸ್ಪರ ಇಬ್ಬರ ಮನೆಯಲ್ಲೂ ಕೂಡ ಮೀಟಿಂಗ್ ಆಗ್ಲಿಂತೆ. ಸೊ ಈ ಮೆಸೇಜಿಂಗ್ ಆಗಿದೆ. ಎಲ್ಲೂ ಕೂಡ ಇಬ್ರು ಕೂಡ ತಮ್ಮ ಮಧ್ಯೆ ಸಂಘರ್ಷ ಇದೆ ಅನ್ನೋದನ್ನ ತೋರಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಮೀಟಿಂಗ್ ಆದ ನಂತರ ಕೊಟ್ಟ ಮಾತಿನ ಬಗ್ಗೆ ಪತ್ರಕರ್ತರೊಬ್ರು ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯ ಅವರು ಸ್ವಲ್ಪ ಸಿಟ್ಟಾದ್ರೂ ಯಾವುದೇ ರೀತಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅದಕ್ಕೆ ನಾವು ಒಪ್ಕೊಳ್ತೇವೆ ಅಂತ ಹೇಳಿ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಎಲ್ಲೂ ಕೂಡ ಡಿನೈ ಮಾಡಿಲ್ಲ. ನೋಡಿ, ಇವರು ಕೊಟ್ಟ ಮಾತಿನ ಬಗ್ಗೆ ಅಥವಾ ಒಪ್ಪಂದ ಆದ ಬಗ್ಗೆ ಡಿ ಕೆ ಶಿ ಅವರು ಪರೋಕ್ಷವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯ ವಾಗ್ದಾನ ಅಥವಾ ಭರವಸೆಗಳು ಹೈಕಮಾಂಡ್ ಕೊಟ್ಟೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಡಿನೈ ಮಾಡಿಲ್ಲ. ಅಥವಾ ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. 2.5 ವರ್ಷಗಳ ನಂತರ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಾಗ್ದಾನ ಕೊಟ್ಟೇ ಇಲ್ಲ ಅಂತ ಹೇಳಿ ಹೈಕಮಾಂಡ್ ನ ಯಾವ ಒಬ್ಬ ನಾಯಕರು ಕೂಡ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಮಾಡಿಲ್ಲ. ಸೊ ಹೀಗಾಗಿ ಇಬ್ಬರನ್ನ ಕರೆಸಿ ಬಹುಶಃ 2.5 ವರ್ಷಗಳ ಹಿಂದೆ ಯಾವ ಮಾತುಕತೆ ನಡೆದಿತ್ತು ಅದನ್ನ ನೆನಪಿಸುವ ಕೆಲಸವನ್ನು ಬಹುಶಃ ಹೈಕಮಾಂಡ್ ಮಾಡಬಹುದು. ಬಹುಶಃ ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು. ಯಾಕೆ ಭವಿಷ್ಯದ ದೃಷ್ಟಿಕೋನದಿಂದ 2.5 ವರ್ಷಗಳ ನಂತರ ಪಕ್ಷದ ಸಂಘಟನೆ ಇರ್ಬೋದು, ಪಕ್ಷವನ್ನ ಮುನ್ನಡೆಸುವಂತ ಕೆಲಸ, ಅದರ ಜವಾಬ್ದಾರಿಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೋಗುತ್ತೆ. ಹೀಗಿರ್ಬೇಕಾದ್ರೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಬೇಕಂತಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಜವಾಬ್ದಾರಿಗಳಿರುತ್ತೆ. ಸೊ ಹಾಗಾಗಿ ಆ ಭವಿಷ್ಯವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ನಿಲುವುಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಸ್ವಲ್ಪ ಟೋನ್ ಡೌನ್ ಆದಾಗೆ ಕಾಣ್ತಾ ಇದೆ. ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ ರಾಘವ್. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ಇಲ್ಲಿ ಈ